ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡದಲ್ಲಿ ನಿರ್ಮಿಸಿರುವ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ವಸ್ತು ಸಂಗ್ರಹಾಲಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಉದ್ಘಾಟಿಸಿದರು. ವೀರಭೂಮಿ ಲೋಕಾರ್ಪಣೆ, ಕೆರೆಯ ಮಧ್ಯೆ ನಿರ್ಮಿಸಲಾದ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಇದೇ ವೇಳೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವರಾಜ್ ತಂಗಡಗಿ, ಭೈರತಿ ಸುರೇಶ್, ಖಾತರಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ, ಕಾಗಿನೆಲೆ ಕನಕಗುರು ಪೀಠದ ನಿರಂಜನಾನಂದಪುರಿ ಸ್ವಾಮೀಜಿ ಸೇರಿದಂತೆ ಶಾಸಕರು, ವಿವಿಧ ಮುಖಂಡರು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬ್ರಿಟಿಷರ ಗುಲಾಮಗಿರಿಯನ್ನು ಒಪ್ಪದೆ ಸೋಲಿನ ಭಯವಿಲ್ಲದೆ ಹೋರಾಟ ನಡೆಸಿದ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಬಲಗೈ ಬಂಟನಾಗಿ ಹೆಸರುವಾಸಿಯಾಗಿದ್ದ ಸಂಗೊಳ್ಳಿ ರಾಯಣ್ಣನ ನೆಲೆಯಾಗಿರುವ ಬೈಲಹೊಂಗಲದ ಸಂಗೊಳ್ಳಿ ನಂದಗಡ ಪ್ರದೇಶವನ್ನು ಪ್ರಮುಖ ಪ್ರವಾಸಿ ತಾಣವನ್ನಾಗಿಸುವ ನಿಟ್ಟಿನಲ್ಲಿ ಸರ್ಕಾರ ಎಲ್ಲಾ ರೀತಿಯ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದರು. ದೇಶಪ್ರೇಮ, ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವ ಜೊತೆಗೆ ಸಂವಿಧಾನದಿಂದ ಎಲ್ಲರಿಗೂ ಸಮಾನತೆ, ಸ್ವಾತಂತ್ರ್ಯ, ಶಿಕ್ಷಣ, ಸ್ವಾಭಿಮಾನ, ಜ್ಞಾನ ಎನ್ನುವುದನ್ನು ತಿಳಿಸಿಕೊಡುವ ಕೆಲಸ ಆಗಬೇಕಾಗಿದೆ. ಸಂಗೊಳ್ಳಿ ರಾಯಣ್ಣನ ಜೊತೆ ನೇಣಿಗೇರಿದ ಇತರರ ಸಮಾಧಿಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಹೇಳಿದರು. ಯಾರಿಗೆ ಕನ್ನಡ ಬರಲ್ಲ ಅವರಿಗೆ ಕನ್ನಡವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸಂಗೊಳ್ಳಿ ರಾಯಣ್ಣನ ಕಲಿಬೇಕಾದಂತ ಆದರ್ಶ ಏನಪ್ಪ ಅಂತಂದ್ರೆ ನಾವು ಈ ನಾಡಿನ ಮಣ್ಣಿನ ಮಕ್ಕಳು, ನಾವು ಈ ನಾಡಿನ ಪ್ರೇಮವನ್ನ, ಈ ದೇಶದ ಪ್ರೇಮವನ್ನ, ದೇಶ ಪ್ರೇಮವನ್ನು ಬೆಳೆಸಿರ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಮಾತ್ರ ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಮತ್ತು ಸಂಗೊಳ್ಳಿ ರಾಯಣ್ಣವರಿಗೆ ನಾವು ಗೌರವವನ್ನು ಸಲ್ಲಿಸಿದಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸತೀಶ್ ಜಾರಕಿಹೊಳಿ, ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದ ಸ್ಥಳ ಮುಂದಿನ ದಿನಗಳಲ್ಲಿ ಪ್ರಮುಖ ಪ್ರವಾಸಿ ಕೇಂದ್ರವಾಗಿ ಬೆಳೆಯಲಿದೆ. ಖಾನಾಪುರ ತಾಲೂಕಿನಲ್ಲಿ 3 ಸೇತುವೆಗಳ ನಿರ್ಮಾಣ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸಿನ್ನೂರು ಹೆಮ್ಮಡಗ ರಸ್ತೆಯ 8 ಕೋಟಿಯಲ್ಲಿ ನಾಗರಗಾಳಿ ಮತ್ತು ಕಟಕ 15 ಕೋಟಿಯಲ್ಲಿ, ಜಜ್ ಚಾಂಬೋಟಿ ರಸ್ತೆಯಲ್ಲಿ ಸುಮಾರು 9 ಕೋಟಿಯಲ್ಲಿ 3 ಬ್ರಿಡ್ಜ್ಗಳನ್ನು ಈ ಸಾರಿ ನಾವು ಖಾನಾಪುರದಲ್ಲಿ ತೆಗೆದುಕೊಳ್ಳೋ ಜೊತೆಗೆ ನಾವು ರಸ್ತೆಗಳನ್ನು ಕೂಡ ಅಭಿವೃದ್ಧಿ ಮಾಡುವಂತ ಸಾಗ್ತಾ ಇದ್ವಿ. ಶಿವರಾಜ ತಂಗಡಗಿ, ಸಂಗೊಳ್ಳಿ ರಾಯಣ್ಣ ವಸ್ತು ಸಂಗ್ರಹಾಲಯವನ್ನು ಲೋಕಾರ್ಪಣೆ ಮಾಡಲಾಗಿದ್ದು, ಇದರ ಜೊತೆಗೆ 24 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಈ ಪ್ರದೇಶ ರಾಜ್ಯದ ಗಮನ ಸೆಳೆಯಲಿದೆ ಎಂದು ಹೇಳಿದರು. ದೇಶವಾದಂತ ದುಡ್ಡು ಖರ್ಚು ಮಾಡೋದ್ರ ಮುಖಾಂತರ ಇವು 2 ಭಾಗ ಪ್ರವಾಸೋದ್ಯಮ ಇಲಾಖೆಯಾಗಿ ಪರಿವರ್ತನೆ ಆಗಿರುತ್ತದೆ, ಸಂಶಯನೇ ಇಲ್ಲ. ಮುಂದಿನ ದಿನಮಾನದೊಳಗ ನಮ್ಮ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕದ ಮೂಲೆ ಮೂಲೆಯಿಂದ ಇಲ್ಲಿ ಬಂದು ರಾಯಣ್ಣನ ಬಗ್ಗೆ, ಚೆನ್ನಮ್ಮನ ಬಗ್ಗೆ ರಾಯಣ್ಣನ ಕಲಿಬೇಕಾದಂತ ಆದರ್ಶ ಏನಪ್ಪ ಅಂತಂದ್ರೆ ನಾವು ಈ ನಾಡಿನ ಮಣ್ಣಿನ ಮಕ್ಕಳು, ನಾವು ಈ ನಾಡಿನ ಪ್ರೇಮವನ್ನ, ಈ ದೇಶದ ಪ್ರೇಮವನ್ನ, ದೇಶ ಪ್ರೇಮವನ್ನು ಬೆಳೆಸಿರ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಮಾತ್ರ ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಮತ್ತು ಸಂಗೊಳ್ಳಿ ರಾಯಣ್ಣವರಿಗೆ ನಾವು ಗೌರವವನ್ನು ಸಲ್ಲಿಸಿದಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸತೀಶ್ ಜಾರಕಿಹೊಳಿ, ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದ ಸ್ಥಳ ಮುಂದಿನ ದಿನಗಳಲ್ಲಿ ಪ್ರಮುಖ ಪ್ರವಾಸಿ ಕೇಂದ್ರವಾಗಿ ಬೆಳೆಯಲಿದೆ. ಖಾನಾಪುರ ತಾಲೂಕಿನಲ್ಲಿ 3 ಸೇತುವೆಗಳ ನಿರ್ಮಾಣ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸಿನ್ನೂರು ಹೆಮ್ಮಡಗ ರಸ್ತೆಯ 8 ಕೋಟಿಯಲ್ಲಿ ನಾಗರಗಾಳಿ ಮತ್ತು ಕಟಕ 15 ಕೋಟಿಯಲ್ಲಿ, ಜಜ್ ಚಾಂಬೋಟಿ ರಸ್ತೆಯಲ್ಲಿ ಸುಮಾರು 9 ಕೋಟಿಯಲ್ಲಿ 3 ಬ್ರಿಡ್ಜ್ಗಳನ್ನು ಈ ಸಾರಿ ನಾವು ಖಾನಾಪುರದಲ್ಲಿ ತೆಗೆದುಕೊಳ್ಳೋ ಜೊತೆಗೆ
ನಾವು ರಸ್ತೆಗಳನ್ನು ಕೂಡ ಅಭಿವೃದ್ಧಿ ಮಾಡುವಂತ ಸಾಕ್ತಾ ಇದ್ವಿ. ಶಿವರಾಜ ತಂಗಡಗಿ, ಸಂಗೊಳ್ಳಿ ರಾಯಣ್ಣ ವಸ್ತು ಸಂಗ್ರಹಾಲಯವನ್ನು ಲೋಕಾರ್ಪಣೆ ಮಾಡಲಾಗಿದ್ದು, ಇದರ ಜೊತೆಗೆ 24 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಈ ಪ್ರದೇಶ ರಾಜ್ಯದ ಗಮನ ಸೆಳೆಯಲಿದೆ ಎಂದು ಹೇಳಿದರು. ವಿಶೇಷವಾದಂತ ದುಡ್ಡು ಖರ್ಚು ಮಾಡೋದ್ರ ಮುಖಾಂತರ ಇವು ಎರಡೂ ಭಾಗ ಪ್ರವಾಸೋದ್ಯಮ ಇಲಾಖೆಯಾಗಿ ಪರಿವರ್ತನೆ ಆಗಿರುತ್ತದೆ, ಸಂಶಯನೇ ಇಲ್ಲ. ಮುಂದಿನ ದಿನಮಾನದೊಳಗ ನಮ್ಮ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕದ ಮೂಲೆ ಮೂಲೆಯಿಂದ ಇಲ್ಲಿ ಬಂದು ರಾಯಣ್ಣನ ಬಗ್ಗೆ, ಚೆನ್ನಮ್ಮನ ಬಗ್ಗೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಸಂಗೊಳ್ಳಿ ರಾಯಣ್ಣ ನಂಬಿಕೆ, ಸ್ವಾಭಿಮಾನ, ತ್ಯಾಗ, ಶೌರ್ಯದ ಪ್ರತಿರೂಪ. ಯುವ ಸಮುದಾಯಕ್ಕೆ ಅವರ ಇತಿಹಾಸ ತಿಳಿಸುವ ನಿಟ್ಟಿನಲ್ಲಿ ನಂದಗಡದಲ್ಲಿ ಹಲವು ಅಭಿವೃದ್ಧಿ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಬಾರಿಗೆ ಸ್ವತಂತ್ರದ ಕಹಳನ್ನ ಊದಿದಂತ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ ಬರೀ 33 ವರ್ಷಕ್ಕೆ ತನ್ನ ಕೊರಳನ್ನು ಒಡ್ಡಿದ್ದಾನೆ ಅಂತಂದ್ರೆ ಎಂತ ಅಪ್ರತಿಮ ದೇಶ ಪ್ರೇಮ ಅಂತ ನಾವು ಇವತ್ತು ನೆನೆಸಬೇಕಾಗತ್ತೆ.